ನಮ್ಮ ಸುತ್ತಮುತ್ತ ಅತಿಯಾಗಿ ಸಾಧನೆ ಮಾಡಿರೋರು, ಬಹುದೊಡ್ಡ ಸಾಧನೆ ಮಾಡಿರುವಂತಹ ಸಾಧಕರು ಯಾರೆಲ್ಲ ಇದ್ದಾರೆ, ಅವರ ಜೀವನ ಚರಿತ್ರೆಗಳನ್ನ, ಅವರ ಅಭ್ಯಾಸಗಳನ್ನ ಒಮ್ಮೆ ನಾವು ನೋಡ್ಲೇಬೇಕಾಗುತ್ತೆ. ಅವರ ಅಭ್ಯಾಸಗಳಲ್ಲಿ ಅತ್ಯುತ್ತಮ ಅಭ್ಯಾಸ ಅಂತ ಅಂದ್ರೆ ರೀಡಿಂಗ್ ಬುಕ್ಸ್. ಹಲವಾರು ಪುಸ್ತಕಗಳನ್ನ ಅವರು ಓದುವಂತಹ ಅಭ್ಯಾಸ ಅವರಿಗೆ ಖಂಡಿತವಾಗ್ಲೂ ಇರುತ್ತೆ. ಇದನ್ನ ಆಯುರ್ವೇದದಲ್ಲಿ ಆಚಾರ್ಯರು ಸದ್ವೃತ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಹೇಳ್ತಾ, ಅಂದ್ರೆ ಯಾವ ಅಭ್ಯಾಸಗಳನ್ನ ನಾವು ದಿನನಿತ್ಯ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ನಡೆಯೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂತಹ ಕಾನ್ಸೆಪ್ಟ್ ನ ಹೇಳ್ತಾ ಒಂದು ಲೈನ್ ಹೇಳ್ತಾರೆ, ನಿರಂತರ ಅಂದ್ರೆ ಪ್ರತಿದಿನ ಅಧ್ಯಯನ ಮಾಡಬೇಕು ಅಂತ. ಯಾವ ತರಹ ಅಧ್ಯಯನ? ಯಾವ ಪುಸ್ತಕಗಳಿಂದ ನಮ್ಮ ಜೀವನ ಹೊಸದಾಗಿ ರೂಪುಗೊಳ್ಳುತ್ತೆ, ಯಾವ ಪುಸ್ತಕಗಳಿಂದ ನಮ್ಮ ಜೀವನದ ದಾರಿ ಸುಗಮವಾಗುತ್ತೆ, ಆ ತರಹ ಪುಸ್ತಕಗಳನ್ನ ನಾವು ದಿನನಿತ್ಯ ಅಧ್ಯಯನ ಮಾಡಬೇಕು ಅಂತ ಆಯುರ್ವೇದದಲ್ಲಿ ಆಚಾರ್ಯರು ಸದ್ವೃತ್ ಅನ್ನುವಂತಹ ಕಾನ್ಸೆಪ್ಟ್ ಹೇಳಿದ್ದಾರೆ. ಇನ್ನು ಹಲವಾರು ಸದ್ವೃತ್ಗಳನ್ನ, ಹಲವಾರು ಒಳ್ಳೆಯ ಅಭ್ಯಾಸಗಳನ್ನ ಆಚಾರ್ಯರು ಹೇಳಿದ್ದಾರೆ. ಅವುಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಇವತ್ತಿನ ಸದ್ವೃತ್ ರೀಡಿಂಗ್ ದ ಬುಕ್ಸ್ ಅಧ್ಯಯನ. ಧನ್ಯವಾದಗಳು.